ಅವ್ರನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಅಂತಾರೆ, ಯಜಮಾನನ ಅಂತಾರೆ. ಅವ್ರಿಗೆ ಎಷ್ಟೇ ಅಡೆತಡೆ ಬಂದ್ರೂ ಲಾಸ್ಟ್ಗೆ ಗೆದ್ದೇ ಬರೋದು. ಅದಕ್ಕೆ ಅವ್ರನ್ನ ಒಂದು ಬ್ರ್ಯಾಂಡ್ ಇಕ್ಕಿದ್ದಾರೆ ಡಿ ಬಾಸ್ ಅಂತ. ಅದು ಫೈನ್. ಅವ್ರು ಇವಾಗ ಕಾಯಿಲೆದಲ್ಲಿರ್ಬೋದು, ಹಾಸ್ಪಿಟ್ಲಲ್ಲಿರ್ಬೋದು, ಮುಂದೆ ಒಂದಿನ ಇನ್ನು ಹೈಯಲ್ಲಿ ಬರ್ತಾರೆ. ಕೇಸು ಇವಾಗ ಎಲ್ಲರ ಮೇಲೂ ಇದೆ ಕೇಸು. ಯಾರು ಇಂಥ ಫಿಲಿಮ್ ಇಂಡಸ್ಟ್ರಿದಲ್ಲಿ ಹುಡುಕ್ತಾ ಹೋದ್ರೆ ಎಲ್ಲರಿಗೂ ಇರುತ್ತೆ. ಬಟ್ ಅದೊಂದು ಫೇಸ್ ಮಾಮೂಲಿ, ಅದು ಎಲ್ಲರಿಗೂ ಅಡೆತಡೆ ಬಂದೇ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಫೇಸ್ ಯಾವ ಥರ ಬರ್ತಾರೆ, ಯಾವ ಥರ ಕಂಬ್ಯಾಕ್ ಮಾಡ್ತಾರೆ, ಅದು ಡಿಪೆಂಡ್ ಆಗುತ್ತೆ. ಬಟ್ ಬಾಸ್ ಅಂತೂ ಪಕ್ಕ ಬರ್ತಾ ಬರ್ತಾರೆ. ಈಗ ದರ್ಶನ್ ಬಗ್ಗೆ ಹೇಳೋದು ಏನಂದರೆ ಇಷ್ಟಪಡೋದು, ಅವರಿಗೆ ಅನಾರೋಗ್ಯ ಸಮಸ್ಯೆ ಕಡೆಯಿಂದ ಅದು ಕೋರ್ಟ್ ಆದೇಶ ಆಗಲಿ ಕಾನೂನು ಕಡೆಯಿಂದ ಅವ್ರಿಗೆ ಏನು ಅನುಕೂಲ ಬೇಕಾಗಿದೆ ಅದು ಕೊಡೋದೇ ನಮಗೆ ಒಂದು ಯಾರಿಗೇ ಆಗಲಿ ಆರೋಗ್ಯ ಸಮಸ್ಯೆ ಇತ್ತಪ್ಪ ಅಂದರೆ ಯಾರಿಗೇ ಆಗಲಿ ಅನುಕೂಲ ಮಾಡಿಕೊಡ್ಬೇಕು ಗೌರ್ಮೆಂಟ್ ಕಡೆಯಿಂದ ಆಗಲಿ. ಇನ್ನೊಂದು ಏನಂದರೆ ಅವರು ರೇಣುಕಸ್ವಾಮಿ ಅವ್ರದ್ದು ಕೊಲೆಯಲ್ಲಿ ಆ ಪಾತ್ರದಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ. ಆದರೂ ಈಗ ನಿರಪರಾಧಿ ಮಾಡೋದು ಸಹಜ. ಅವರು ಎಲ್ಲೋ ಇರ್ತಾರ, ಇದ್ದದಕ್ಕೆ ಯಾರನ್ನೋ ಅವ್ರ ಕಡೆಯಿಂದ ಇವ್ರನ್ನೂ ಸೇರಿಸಿದ್ರೇ ಕರೆಕ್ಟ್ ಆಗ್ತದೆ ಅಂಥೇಳಿ ಆ ಥರನೂ ಸೇರಿಸಿರ್ಬೋದು. ಅವ್ರೇನು ಜಾಮೀನು ಕೊಟ್ಟರು ಒಳ್ಳೆಯದೇ. ಆದರೂ ಅದು ರೇಣುಕಸ್ವಾಮಿ ಅವ್ರದ್ದು ಕೊಲೆ ಆದದಕ್ಕೆ ಅವರಿಗೇನೋ ಪರಿಹಾರ ದಾನ ಮಾಡಿ ಅವರಿಗೊಂದು ಅನುಕೂಲ ಮಾಡಿ ಕೊಟ್ಟರೆ ಗೌರ್ಮೆಂಟ್ ಕಡೆಯಿಂದ ಆಗಲಿ, ಈಗ ಅವ್ರ ಕಡೆಯಿಂದ ಆಗಲಿ, ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರ ಕಡೆಯಿಂದ ಆಗಲಿ, ಈಗ ಅದರಲ್ಲಿ ತಪ್ಪು ಎಲ್ಲರೇನು ಮಾಡಿರೋದಿಲ್ಲ. ಅದರಲ್ಲಿ ಮಾಡಿದವರಿಗೆ ಮಾತ್ರ ಅವ್ರಿಗೆ ಏನಾದ ಪನಿಷ್ಮೆಂಟ್ ಆಗ್ಬೇಕು. ದರ್ಶನ್ ಅವರು ತಪ್ಪು ಮಾಡಿಲ್ಲೋ ಅದು ಕನ್ಫರ್ಮ್ ಆಗಿ ಹೇಳಕ್ಕೆ ಬರಲ್ಲ. ಯಾಕಂದರೆ ಈಗ ಎಷ್ಟೋ ಜನ ಅವರಿಗೆ ವಿರೋಧಿಗಳು ಇರ್ತಾರೆ. ಅವ್ರ ಕಡೆಯಿಂದಾಗಿ ಇನ್ನೊಬ್ಬರ ಹೆಸರು ಸೇರ್ಪಡೆ ಆಗಲಿ, ಇದರಲ್ಲಿ ಸೇರ್ಪಡೆ ಮಾಡ್ಸಮೋ ಹೆಸರಿದ್ದರೆ ಅವನಿಗೆ ಸ್ವಲ್ಪ ಇದಾಗ್ತದೆ ಅಂತೇಳಿನೋ ಮಾಡಿರ್ಬೋದು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ, ಅವ್ರಿಗೆ ಆರಾಮಾಗಿ ಚೆನ್ನಾಗಿ ಬರಲಿ. ಅದೇನಾದ ಕೋರ್ಟ್ ಆದೇಶ ಏನು ಮಾಡಬೇಕಾಗಿರ್ತದೋ ಅದೇ ಮಾಡೇ ಮಾಡ್ತಾರೆ. ಎಲ್ಲ ಕೇಸಿನ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಅವ್ರು ಏನೇನೋ ಯಾರು ಎಲ್ಲಿಂದ ಏನು ಬಂದಿದ್ದು ಅದು ಎಲ್ಲ ಮಾಹಿತಿ ಗೊತ್ತಾಗ್ತದ. ಆದರೂ ಕೆಲವು ದಿವಸಕ್ಕೆ ಅದು ಯಾರು ಮಾಡ್ಯಾರಂಬೋದು ಸುದ್ದಿ ಹೊರಗೆ ಬಂದೇ ಬರ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.